ನಮ್ಮ ಪ್ರತಿಭಟನೆ ಕೋಟ್ಯಾಂತರ ರೂಪಾಯಿದು ಬೆಳೆ ಒಣಗ್ತಾ ಇದೆ, ಅದಕ್ಕೋಸ್ಕರ ನೀರು ಕೇಳ್ತಾ ಇದ್ದೀವಿ ನಾವು. ಬೆಂಗಳೂರು ಕುಡಿಯೋಕ್ಕೆ ನೀರು ಕೊಡ್ತಾರೆ, ನಮ್ಮ ಬೆಳೆಗಳಿಗೆ ನೀರು ಕೊಡಲಿ. ನಮ್ಮ ಬೆಳೆಗಳಿಗೆ ನೀರು ಬೇಕು. ಮಳೆ ಬರ್ತಿದೆ ಅಂತ ಕಾಯ್ತಾ ಇದ್ವಿ ನಾವು, ಮಳೆ ಬಂದಿಲ್ಲ. KRS ಅಲ್ಲಿ ನೀರಿದೆ, ನೀರು ಕೊಡ್ಬೇಕು ನಮಗೆ, ಕೊಡಲಿ. ಯಾಕೆ ಕುಡಿಯೋಕ್ಕೆ ನೀರಿಗೆಲ್ಲ ಮಾರಾದ್ರು ಕೆರೆ ಇದು ಕನ್ನಂಬಾಡಿ ಕಟ್ಟೆ ಕಟ್ಸಿರೋದು. ಮಂಡ್ಯ ಕೃಷಿಗೋಸ್ಕರ ಕನ್ನಂಬಾಡಿ ಕಟ್ಟೆ ಕಟ್ಸಿರೋದು. ಅವ್ರ ಮನೆ ಒಡವೆ ಎಲ್ಲ ಮಾರ್ಬಿಟ್ಟು ಕಟ್ಟೆ ಕಟ್ಟಿಸ್ಕೊಟ್ಟಿರೋದು ಮಂಡ್ಯ ಜಿಲ್ಲೆ ಕೃಷಿಗೆ. ಬೆಂಗಳೂರು ಕೊಟ್ಟಾಗ ನೀರು ಸಾಕಷ್ಟು ಕೊಟ್ಟಿದೆ ಕುಡಿಯೋದಕ್ಕೆ, ಇನ್ನೇನು ತಗೋಬೇಕಾಗಿಲ್ಲ ಅವ್ರ ನೀರನ್ನ. 5ನೇ ಅಂತ ಎಲ್ಲ ಕೊಟ್ಟಾಗಿದೆ ಆಗಲೇ ನೀರನ್ನ, ಅವ್ರಿಗೆ ಸಾಕಷ್ಟು ಕೊಟ್ಟಿದೆ. ಇವ್ರು ಬೆಂಗಳೂರು ಬೆಳೆಸ್ಕೊಂಡು ಹೋಗ್ಬಿಟ್ಟು ನೀರು ಕೇಳ್ತಿದ್ರೆ ಕನ್ನಂಬಾಡಿ ಕಟ್ಟೆ ನೀರೆಲ್ಲ ಕೊಡೋಕ್ಕಾಯ್ತದೆ ನಾವು ನಮ್ಮ ಬೆಳೆಗಳಿಗೆ. ಜಿಲ್ಲಾಡಳಿತ 1000 ಹೇಳ್ತಾರೆ, ಅವ್ರು ಕಬ್ಬು ನೆಟ್ಟಿದ್ದಾರಾ? ಕಬ್ಬು ಬೆಳೆದಿರೋ ನಮ್ಮ ರೈತರು 5-6 ಫ್ಯಾಕ್ಟ್ರಿ ಇದ್ದಾವೆ, ಕೋಟ್ಯಾಂತರ ರೂಪಾಯಿ ಕಬ್ಬಿದೆ. ನಮ್ಮ ಜೀವನ ಅದರಲ್ಲೇ ಸಾಗಬೇಕು. ಕೊಡ್ಬೋದು ಹಿಂದೆ ಎಲ್ಲ ಕೊಟ್ಟಿದ್ದಾರೆ. ಈಗ 123 ಅಡಿ ನೀರಿತ್ತು ಜನವರಿನಲ್ಲಿ, ಫೆಬ್ರವರಿವರೆಗೂ ಇತ್ತು. ಏನಾಯ್ತು ನೀರೆಲ್ಲ? ಎಲ್ಲಿ ಬಿಟ್ರು ನೀರು? ಎಲೆಕ್ಷನ್ಗೋಸ್ಕರ ಇವ್ರು ತಮಿಳ್ನಾಡಿಗೆ ಹರಿಸಿದಾರಾ? ಎಷ್ಟು ನೀರಿತ್ತು ನಿಮಗೆಲ್ಲ ಗೊತ್ತಲ್ವಾ? ಫೆಬ್ರವರಿಲಿ ಯಾವಾಗ ಕಟ್ಟೆ ತುಂಬಿರೋದು ನೋಡಿದ್ರೆ ನೀವು? ಈ ಸಲ 123 ಅಡಿ ನೀರು ಇರಲಿಲ್ವಾ? ಏನು ಮಾಡಿದ್ರು ನೀರನ್ನ? ಇವರು ಓಟ್ಗೋಸ್ಕರ ಎಲೆಕ್ಷನ್ಗೋಸ್ಕರ ಬೇರೆ ರಾಜ್ಯಕ್ಕೆಲ್ಲ ನೀರು ಬಿಟ್ಬಿಟ್ಟು ನಮಗೆ ನೀರಿಲ್ಲ. ಈಗ ನಮ್ಮ ಬೆಳೆಗಳೆಲ್ಲ ಒಣಗ್ತಾ ಇದ್ದಾವೆ. ಕಾಳಜಿನೇ ಇಲ್ವಲ್ಲ. ಇನ್ನೊಂದು 6ನೇ ಅಂತ ಶುರು ಮಾಡಿದ್ದಾರೆ ಇವಾಗ 7,000 ಕೋಟಿಗೆ KRS ಇಂದ ಡೈರೆಕ್ಟಾಗಿ ತಗೊಂಡೋಗೋದಕ್ಕೆ. ನಾವೇನು ಮಾಡೋದು? ನಮ್ಮ ಹೋರಾಟ ನಮಗೆ ನೀರು ಬೇಕು ಬೆಳೆಗೆ. ಏನು ಹಿಂದೆ ಎಲ್ಲ ಉಸ್ತುವಾರಿ ಮಂತ್ರಿ ಎಲ್ಲ MLAಗಳು ಹೇಳಿದರು ಸ್ಟ್ಯಾಂಡಿಂಗ್ ಕ್ರಾಪಿಗೆ ನೀರು ಕೊಡ್ತೀವಿ ಅಂತ. ನೀರು ಕೊಡಲಿಲ್ಲ ಅಂದರೆ ಧಿಕ್ಕಾರಕ್ಕೆ ಹೋಗ್ತೀವಿ, ಕೂತಿರ್ತೀವಿ ನಾವು. ಹೋರಾಟ ಬೇರೆ ರೀತಿ ಹೋರಾಟನೂ ಮಾಡ್ತೀವಿ ನಾವು. ಸದ್ಯಕ್ಕೆ ಇವತ್ತು ಸಾಂಕೇತಿಕವಾಗಿ ಮಾಡ್ತೀವಿ. ನೀರು ಬಿಡಲಿಲ್ಲ ಅಂತಂದ್ರೆ ಅವರು ನಾವು ಯಾವ ರೀತಿ ಕಾರ್ಯಕ್ರಮ ರೂಪಿಸ್ಬೇಕು ರೂಪಿಸ್ತಿದ್ವಿ. ಇಲ್ಲ, ಮೀಟಿಂಗ್ ಮಾಡ್ತೀವಿ ನಾವು. ಇಲ್ಲೇ ಸ್ಥಳದಲ್ಲೇ ತೀರ್ಮಾನ ತಗೋತೀವಿ. ನೆಕ್ಸ್ಟ್ ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ಕೋತೀವಿ ಇಲ್ಲೇ ನಾವು.